ವೆಲ್ಕಮ್ ಬ್ಯಾಕ್. ಭಾರತೀಯ ನಾಗರಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಬದ್ಧವಾಗಿದ್ದು ಕೀವ್ನಲ್ಲಿರೋ ಭಾರತ ರಾಯಭಾರಿ ಕಚೇರಿಯೊಂದಿಗೆ ಸಂಪರ್ಕವನ್ನ ಮಾಡಿ ರಷ್ಯಾ ಉಕ್ರೇನ್ ರಾಯಭಾರಿ ಕಚೇರಿಗಳೊಂದಿಗೆ ಸಂಪರ್ಕವನ್ನ ಮಾಡಿದೆ. ಭಾರತೀಯ ನಾಗರಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯಲ್ಲೂ ಬದ್ಧವಾಗಿದೆ. ಕೀವ್ನಲ್ಲಿರುವಂತಹ ಭಾರತ ರಾಯಭಾರಿ ಕಚೇರಿಯೊಂದಿಗೆ ಭಾರತ ನಿರಂತರವಾಗಿ ಸಂಪರ್ಕದಲ್ಲಿದ್ದು ರಷ್ಯಾ ಉಕ್ರೇನ್ ರಾಯಭಾರಿ ಕಚೇರಿಗಳೊಂದಿಗೆ ಕೂಡ ಭಾರತ ಸಂಪರ್ಕದಲ್ಲಿದೆ. ಹಂಗೇರಿ, ರೊಮಾನಿಯಾ ಗಡಿ ಪ್ರದೇಶಗಳಲ್ಲೂ ಅಲರ್ಟ್ ಅನ್ನು ಮಾಡಲಾಗಿದೆ. ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. No, Government of India has launched a multi-pronged evacuation plan entitled Operation Ganga to evacuate our citizens stranded in Ukraine. ಆಪರೇಷನ್ ಗಂಗಾ ಹೆಸರಿನಲ್ಲಿ 4ನೇ ಟೀಮ್ನಲ್ಲಿ ಭಾರತೀಯರನ್ನ ಏರ್ಲಿಫ್ಟ್ ಮಾಡಲಾಗುತ್ತೆ. ಬುಚಾರೆಸ್ಟ್ ವಾಯುನೆಲೆಯಿಂದ 198 ಭಾರತೀಯರನ್ನ ಏರ್ಲಿಫ್ಟ್ ಮಾಡಲಾಗಿದ್ದು ಇವತ್ತು ರಾತ್ರಿ ದೆಹಲಿಗೆ ಬಂದಿಳಿಯಲಿದ್ದಾರೆ. 4ನೇ ಬ್ಯಾಚ್ನಲ್ಲಿ 198 ವಿದ್ಯಾರ್ಥಿಗಳು. 1ನೇ ಬ್ಯಾಚಲ್ಲಿ 119 ಜನ ಮುಂಬೈಗೆ ಬಂದಿದ್ರು. 2ನೇ ಬ್ಯಾಚಲ್ಲಿ 250 ಜನ ದೆಹಲಿಗೆ ಆಗಮಿಸಿದ್ರು. 3ನೇ ಬ್ಯಾಚಲ್ಲಿ ಹಂಗೇರಿಯಿಂದ ದೆಹಲಿಗೆ ಬಂದಿಳಿದಿದ್ದಾರೆ 240 ಜನ. 4ನೇ ಬ್ಯಾಚಲ್ಲಿ 198 ವಿದ್ಯಾರ್ಥಿಗಳು ಇವತ್ತು ರಾತ್ರಿ ದೆಹಲಿಗೆ ಎಂಟ್ರಿ ಕೊಡಲಿದ್ದಾರೆ. ಇನ್ನು ದೆಹಲಿಯಿಂದ ಬೆಂಗಳೂರಿನತ್ತ 5 ರಾಜ್ಯದ ವಿದ್ಯಾರ್ಥಿಗಳು ಬಂದಿದ್ದು ಸಂಜೆ 5:30ಕ್ಕೆ ವಿಸ್ತಾರ ವಿಮಾನದ ಮೂಲಕ ಬೆಂಗಳೂರಿಗೆ ಆಗಮಿಸಿದ್ದಾರೆ. 3ನೇ ಬ್ಯಾಚ್ ಅಲ್ಲಿ ದೆಹಲಿಗೆ ಬಂದಿದ್ರು ಕರ್ನಾಟಕದ ವಿದ್ಯಾರ್ಥಿಗಳು. 4ನೇ ಬ್ಯಾಚ್ ಅಲ್ಲಿ ಉಕ್ರೇನ್ನಿಂದ 240 ಭಾರತೀಯರ ಆಗಮನ ಆಗಲಿದ್ದು ಈ 240 ವಿದ್ಯಾರ್ಥಿಗಳ ಪೈಕಿ 13 ಮಂದಿ ಕರ್ನಾಟಕದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ರಾತ್ರಿ 10:30ಕ್ಕೆ ಬೆಂಗಳೂರಿಗೆ ಹೊರಡಲಿದ್ದಾರೆ 13 ವಿದ್ಯಾರ್ಥಿಗಳು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಬುಕ್ಕನಕೆರೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗ 4ನೇ ಬ್ಯಾಚ್ ಅಲ್ಲೂ ಕೂಡ ಭಾರತೀಯರು ಭಾರತಕ್ಕೆ ಆಗಮಿಸಲಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಯಾವ ರೀತಿಯಂತ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ, ಹಾಗೆಯೇ ಯಾವ ರೀತಿಯಾಗಿ ಈಗ ಏರ್ ಲಿಫ್ಟ್ ಮಾಡುವಂತಹ ಕಾರ್ಯಾಚರಣೆಗಳು ನಡೀತಾ ಇದೆ? ನವಿತಾ, ಈಗ 4 ಬ್ಯಾಚ್ಗಳು ಇವತ್ತು ಮತ್ತೆ ನಿನ್ನೆ ರಾತ್ರಿಯಿಂದ ಉಕ್ರೇನ್ನಿಂದ ಬರ್ತಾ ಇದ್ದಾವೆ. ಒಂದು ರೊಮೇನಿಯಾದಿಂದ ನಿನ್ನೆನೇ ಬಂದಿತ್ತು ಮುಂಬೈಗೆ 219 ವಿದ್ಯಾರ್ಥಿಗಳನ್ನ ಕರೆತಂದಿತ್ತು. ಅದಲ್ಲದೆ ಇವತ್ತು ಬೆಳಿಗ್ಗೆ ಅದಾದ್ಮೇಲೆ ಮಧ್ಯರಾತ್ರಿ 3:30ಕ್ಕೆ ಇನ್ನೊಂದು ವಿಮಾನ ಬಂದಿತ್ತು. ಅದು 240 ಪ್ರಯಾಣಿಕರನ್ನ ಹೊತ್ತು ತಂದಿತ್ತು. ಅದಾದ್ಮೇಲೆ ಬೆಳಿಗ್ಗೆ ಒಂದು ವಿಮಾನ ಬಂತು, ಅದು 250 ವಿದ್ಯಾರ್ಥಿಗಳನ್ನ ಕರೆತಂದಿದೆ. ಈಗ 198 ವಿದ್ಯಾರ್ಥಿಗಳನ್ನ ಹೊತ್ತು ಇನ್ನೊಂದು ವಿಮಾನ ಕೂಡ ಬರ್ತಿದೆ. ಹೀಗೆ ಬ್ಯಾಚ್ ಬೈ ಬ್ಯಾಚ್ ವಿಮಾನಗಳು ಈಗ ಭಾರತಕ್ಕೆ ಆಗಮಿಸಿದವೆ. ಈಗ 3 ವಿಮಾನಗಳು ದೆಹಲಿಗೆ ಮತ್ತು ಒಂದು ಮುಂಬೈಗೆ, ಈಗ 2 ಆಲ್ರೆಡಿ ದೆಹಲಿಗೆ ಆಗಮಿಸಿದೆ, ಒಂದು ಆಗಮಿಸಬೇಕಿದೆ, ಇನ್ನೊಂದು ಮುಂಬೈಗೆ ಆಲ್ರೆಡಿ ಆಗಮಿಸಿದೆ. ಮತ್ತೆ ನಾಳೆ ಕೂಡ 2 ವಿಮಾನಗಳು ಬರ್ತವೆ. ಹೀಗೆ ಪ್ರತಿದಿನ 2 ವಿಮಾನಗಳನ್ನ ನಿಯೋಜನೆ ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಮತ್ತೀಗ ಅಲ್ಲಿ ಅಂದರೆ ಉಕ್ರೇನಿನ ಬದಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹಂಗೇರಿ, ರೊಮೇನಿಯಾ, ಸ್ಲೋವೇಕಿಯಾ ಇಲ್ಲಿಗೆ ಅವರನ್ನು ಕರೆತರ್ಕೊಂಬರುವಂತಹ ಕೆಲಸಗಳು ಕೂಡ ಆಗ್ತಿದ್ದಾವೆ. ಆದರೆ ಅದು ಬೇರೆ ಬೇರೆ ಕಾರಣಾಂತರಗಳಿಂದಾಗಿ ತಡ ಆಗ್ತಿದೆ ಮತ್ತು ಸಮಸ್ಯೆಗಳು ಆಗ್ತಾ ಇದ್ದಾವೆ. ಅಲ್ಲಿ ಟ್ರಾಫಿಕ್ ಸಮಸ್ಯೆಯ ಕಾರಣಗಳಿಗೋಸ್ಕರ, ಕಮ್ಯುನಿಕೇಷನ್ನ ಪ್ರಾಬ್ಲಮ್ಗೋಸ್ಕರ ತಡ ಆಗ್ತಿದೆ. ಬಟ್ ಇನ್ನು ಹೆಚ್ಚು ವಿದ್ಯಾರ್ಥಿಗಳು ಬಂದರೆ ಅಲ್ಲಿಗೆ, ಅಂದರೆ ಅವರು ಉಕ್ರೇನಿನ ಬೇರೆ ಬೇರೆ ನಗರಗಳಲ್ಲಿ ಇದ್ದಾರೆ, ಬೇರೆ ಬೇರೆ ಕಡೆ ವ್ಯಾಸಂಗವನ್ನು ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು. ಅವರೆಲ್ಲರೂ ಕೂಡ ಉಕ್ರೇನ್ ದಾಟಿ, ಅಂದರೆ ಉಕ್ರೇನ್ ಗಡಿವರೆಗೆ ಬಂದರೆ ಅಲ್ಲಿ ರಾಯಭಾರಿ ಕಚೇರಿಗಳು ಇದ್ದಾರೆ, ಭಾರತದ ರಾಯಭಾರಿ ಕಚೇರಿಗಳು. ಅವರು ಆಯಾ ಪ್ರದೇಶಗಳಿಗೆ, ಅಂದರೆ ಪೋಲೆಂಡ್ಗೆ, ರೊಮೇನಿಯಾಗೆ, ಸ್ಲೋವಾಕಿಯಾಗೆ ಅವರನ್ನು ಇದು ಮಾಡ್ತಾರೆ, ಸ್ಥಳಾಂತರವನ್ನು ಮಾಡ್ತಾರೆ. ಇವರು ಭಾರತದ ಪ್ರಜೆಗಳು ಅಂತೇಳಿ ದೃಢೀಕರಿಸಿ ಆ ಭಾಗಕ್ಕೆ ಕಳಿಸ್ಕೊಡ್ತಾರೆ. ಆಯಾ ದೇಶಗಳಿಂದ ಏರ್ ಲಿಫ್ಟ್ ಮಾಡಲಾಗುತ್ತೆ. ಸೊ ಈ ಪ್ರೋಸೆಸ್ ನಡೀತಿದೆ. ಇದ್ರ ನಡುವೆ ಅಲ್ಲಿ ರಷ್ಯಾದಲ್ಲಿ ಬೇರೆ ಥರದ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದ್ದಾವೆ ಈಗ. ಯಾಕೆಂದರೆ ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಮತ್ತೀಗ ರಷ್ಯಾ ವಿರುದ್ಧ ಉಕ್ರೇನ್ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗಿದೆ. ಸೊ ಈ ಥರದ ಎಲ್ಲ ಬೆಳವಣಿಗೆಗಳಾಗ್ತಿರೋದ್ರಿಂದ ಮುಂದೆ ಇನ್ನೂ ಭೀಕರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಇದೆ. ಅದರ ನಡುವೆನೇ ಅವರೆಲ್ಲರನ್ನ ಭಾರತಕ್ಕೆ ಕರೆತರುವಂಥ ವ್ಯವಸ್ಥೆಗಳು ಕೂಡ ಆಗಬೇಕಾದಂಥ ಪರಿಸ್ಥಿತಿ ಇದೆ ಈಗ. ನವಿತಾ, ಓಕೆ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ.